ವೀಕ್ಷಕರೇ, ಪ್ರತಿಯೊಬ್ಬ ಭಕ್ತರಿಗೂ ಒಂದು ಪ್ರಶ್ನೆ ಕಾಡ್ತಾನೆ ಇದೆ. ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ಕೊಡುವ ಭಕ್ತರಿಗೆ ಪ್ರಸಾದ ನಿಲಯ ಅಥವಾ ಭೋಜನದ ನಿಲಯ ಇದೆಯಾ ಅನ್ನೋದು. ಇದ್ರೂ ಅದು ಎಲ್ಲಿದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಅಯೋಧ್ಯೆಗೆ ಬರ್ತಾ ಇರುವ ಲಕ್ಷ ಲಕ್ಷ ಭಕ್ತಾದಿಗಳಿಗೆ ಈ ಭೋಜನ ನಿಲಯದ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಭೋಜನ ಮಾಡದೆ ಪ್ರಸಾದ ಸ್ವೀಕರಿಸದೆ ವಾಪಸ್ ಬರ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈಗ ಅದೆಲ್ಲ ಡೌಟ್ಗಳನ್ನ ಇದೊಂದೇ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಒಳಗಡೆ ಹೋಗೋಣ. ವೀಕ್ಷಕರೇ, ಅಯೋಧ್ಯ ರಾಮ ಮಂದಿರಕ್ಕೆ ಪ್ರತಿದಿನ 3 ಲಕ್ಷ ಜನ ಭೇಟಿ ಕೊಡ್ತಾ ಇದ್ದಾರೆ. ಇವರೆಲ್ಲರಿಗೂ ಉಚಿತ ಭೋಜನದ ವ್ಯವಸ್ಥೆ ಇದೆ. ರಾಮ ಮಂದಿರದಲ್ಲೇ ಈ ಭೋಜನ ಕೊಠಡಿ ಇದೆಯಾ ಅಂತ ನೀವೀಗ ಕೇಳಬಹುದು. ಆದ್ರೆ ಈ ಭೋಜನ ಕೊಠಡಿ ರಾಮ ಮಂದಿರದಲ್ಲಿ ಇಲ್ಲ ವೀಕ್ಷಕರೇ. ಯಾಕಪ್ಪ ಅಂದ್ರೆ ರಾಮ ಮಂದಿರದಲ್ಲಿ ಕೊಠಡಿ ನಿರ್ಮಾಣ ಕಾರ್ಯ ಶುರುವಾಗಬೇಕಿದೆ. ಇನ್ನು ಕೆಲವು ತಿಂಗಳಲ್ಲಿ ಪೂರ್ಣ ಆಗತ್ತೆ. ಭೋಜನ ಅಥವಾ ಪ್ರಸಾದದ ನಿಲಯ ಕೊಠಡಿ ನಿರ್ಮಾಣ ಆಗುವ ತನಕ ರಾಮ ಮಂದಿರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಕೇವಲ 350 ಮೀಟರ್ ದೂರ ಅಂದ್ರೆ 2 ನಿಮಿಷದ ದಾರಿಯಲ್ಲಿ ನಡೆದುಕೊಂಡು ಹೋದ್ರೆ ಅಮಾವ ರಾಮ ಮಂದಿರ ಅನ್ನೋ ಒಂದು ಆಶ್ರಮ ಸಿಗುತ್ತೆ. ಹೌದು ವೀಕ್ಷಕರೇ, ಕೇವಲ 350 ಮೀಟರ್ ಅಂದ್ರೆ 2 ನಿಮಿಷದ ದಾರಿಯಷ್ಟೇ. ರಾಮ ಮಂದಿರದಿಂದ ಈ ಭೋಜನ ಕೊಠಡಿಯು ಕಾಣಿಸುತ್ತೆ. ಹಾಗೆ ಭೋಜನ ಕೊಠಡಿಯಿಂದ ನೋಡಿದ್ರೆ ರಾಮ ಮಂದಿರ ಕಾಣಿಸುತ್ತೆ. ಈ ಅಮಾವ ರಾಮ ಮಂದಿರ ಆಶ್ರಮದಲ್ಲಿ ಅಯೋಧ್ಯ ರಾಮ ಮಂದಿರಕ್ಕೆ ಬರುವ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ಕೊಡಲಾಗುತ್ತದೆ. ಈ ಅಮಾವ ರಾಮ ಮಂದಿರದ ಆಶ್ರಮವನ್ನ ಭೋಜನ ಕೊಠಡಿ, ಪ್ರಸಾದ ಕೊಠಡಿ ಹಾಗೂ ರಾಮದೇವರ ಕೊಠಡಿ ಅಂತಲೂ ಕರೀತಾರೆ. ರಾಮ ಮಂದಿರಕ್ಕೆ ಬರ್ತಾ ಇರುವ ಸಾಕಷ್ಟು ಭಕ್ತಾದಿಗಳಿಗೂ ಈ ಮಾಹಿತಿ ಗೊತ್ತೇ ಇಲ್ಲ ವೀಕ್ಷಕರೇ. ಹಾಗಾಗಿ ಅದ್ಭುತವಾದ ಪ್ರಸಾದ ಸೇವಿಸದೆ ಭಕ್ತಾದಿಗಳೆಲ್ಲರೂ ರಾಮ ಮಂದಿರದಿಂದ ದರ್ಶನ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ಈ ಪ್ರಸಾದ ಅಥವಾ ರಾಮ ಮಂದಿರದ ಭೋಜನ ನೀವು ಸೇವಿಸಬೇಕು ಅಂದ್ರೆ ಮೊದಲು ಅಯೋಧ್ಯ ಬಾಲರಾಮನ ಮಂದಿರಕ್ಕೆ ಭೇಟಿ ಕೊಡಬೇಕು. ರಾಮದೇವರ ದರ್ಶನ ಮಾಡಿದ ನಂತರ 350 ಮೀಟರ್ ನಡೆದುಕೊಂಡು ಅಮಾವ ರಾಮ ಮಂದಿರಕ್ಕೆ ಬರಬೇಕಾಗತ್ತೆ. ಅಮಾವ ರಾಮ ಮಂದಿರದ ಆಶ್ರಮಕ್ಕೆ ಬಂದ ಕೂಡಲೇ ಎಂಟ್ರೆನ್ಸ್ ನಲ್ಲಿ ರಾಮ ರಸೂಯೆ ಅಂತ ಒಂದು ಕೌಂಟರ್ ಸಿಗತ್ತೆ. ಈ ರಾಮ ರಸೂಯೆ ಕೌಂಟರ್ಗೆ ಬಂದು ಯಾರ್ಯಾರು ಪ್ರಸಾದ ಸೇವನೆ ಮಾಡಬೇಕು ಅವರು ಆಧಾರ್ ಕಾರ್ಡ್ ತೋರಿಸಬೇಕಾಗತ್ತೆ. ಒಂದು ಆಧಾರ್ ಕಾರ್ಡ್ಗೆ ಒಂದು ಊಟದ ಪಾಸ್ ಕೊಡಲಾಗತ್ತೆ ವೀಕ್ಷಕರೇ. ಈ ಊಟದ ಪಾಸ್ ತೆಗೆದುಕೊಂಡ್ರೆ ಮಾತ್ರನೇ ಅವರಿಗೆ ಭೋಜನ ಅನ್ನೋದು ಸಿಗತ್ತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಭೋಜನ ಸಿಗೋದಿಲ್ಲ. ನಂತರ ಪಾಸ್ ಇಟ್ಕೊಂಡು ಸರದಿ ಸಾಲಿನಲ್ಲಿ ನಿಲ್ಲಬೇಕು. ನಿಮ್ಮ ಸಮಯ ಬಂದ ಕೂಡಲೇ ಆ ಆಶ್ರಮದ ಒಳಗೆ ಹೋಗಿ ಭೋಜನ ಸೇವಿಸಬೇಕು. ಅಲ್ಲಿ ನಿಮಗೆ 20 ವೆರೈಟಿ ಆಹಾರವನ್ನ ಬಡಿಸಲಾಗತ್ತೆ ವೀಕ್ಷಕರೇ. ಸದ್ಯಕ್ಕೆ ಒಂದು ಬಾರಿಗೆ 1,000 ಜನ ಕೂತು ಊಟ ಮಾಡುವಷ್ಟು ಜಾಗ ಹೊಂದಿದೆ ಆ ಆಶ್ರಮ. ಎಷ್ಟು ಬೇಕಾದ್ರೂ ಪ್ರಸಾದ ಸೇವಿಸಬಹುದು. ಲಿಮಿಟ್ ಅಂತ ಇಲ್ವೇ ಇಲ್ಲ. ಅನ್ಲಿಮಿಟೆಡ್ ಫುಡ್ ವ್ಯವಸ್ಥೆ ಇದೆ ಅಲ್ಲಿ. ಇಷ್ಟೆಲ್ಲ ತಿಳಿಸಿ ಭೋಜನದ ಸಮಯ ತಿಳಿಸಿಲ್ಲ ಅಂದ್ರೆ ತಪ್ಪಾಗತ್ತೆ, ಹೌದಲ್ವಾ? ಹೌದು ವೀಕ್ಷಕರೇ, ಈ ಅಮಾವ ರಾಮ ಮಂದಿರದ ಆಶ್ರಮದಲ್ಲಿ ಭೋಜನದ ಸಮಯ ಬಂದು ಸುಮಾರು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3:45 ತನಕ ಬಾಗಿಲು ತೆರೆದೇ ಇರುತ್ತೆ. ಮುಂಬರುವ ದಿನಗಳಲ್ಲಿ ಈ ಸಮಯವನ್ನ ಇನ್ನು ಹೆಚ್ಚು ಮಾಡಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಈ ಪ್ರಸಾದ ನಿಲಯ ಪ್ರತಿದಿನ ಓಪನ್ ಇರುತ್ತೆ. ಪ್ರತಿದಿನ ಇಲ್ಲಿ 1 ಲಕ್ಷ ಜನಕ್ಕೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಇದನ್ನು ಕೂಡ ಹೆಚ್ಚು ಮಾಡಲಾಗುತ್ತದೆ ಅಂತ ಮಾಹಿತಿ ಬಂದಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಸಹ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ಖಂಡಿತ ಓದಿ ರಿಪ್ಲೈ ಕೊಡ್ತೀನಿ. ಹಾಗೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತಾ? ಸಬ್ಸ್ಕ್ರೈಬ್ ಆದ್ಮೇಲೆ ಕೆಲವರು ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಲ್ಲ. ದಯಮಾಡಿ ಬೆಲ್ ನೋಟಿಫಿಕೇಶನ್ ನ ಆಲ್ ಸೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಯಾವಾಗಲೇ ವಿಡಿಯೋ ಮಾಡಿದ್ರು ನಿಮಗೆ ಬೇಗನೆ ನೋಟಿಫಿಕೇಶನ್ಸ್ ಬರುತ್ತೆ. ಮಾಡ್ಕೊಂಡ್ರೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ. ಶುಭ ದಿನ.